ಸಾಲು ಸಾಲು ವಿಮಾನ ದುರಂತಗಳ ಬಗ್ಗೆ ನಾವಂತೂ ಈ ವರ್ಷದಲ್ಲಿ ತುಂಬಾ ಕೇಳ್ತಾ ಇದ್ವಿ. ಈಗ ಕೂದಲೆಳೆ ಅಂತರದಲ್ಲಿ ಅಮೆರಿಕಾದ ಡೆನ್ವರ್ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತವೊಂದು ತಪ್ಪಿದೆ. ವಿಮಾನ ಲ್ಯಾಂಡಿಂಗ್ ಗೇರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಅಮೆರಿಕನ್ ಏರ್ಲೈನ್ಸ್ ವಿಮಾನ 3023 ತುರ್ತು ಸ್ಪರ್ಶವಾಗಿದೆ. ಕೊರಾರೋಡಾದ ಡೆನ್ವರ್ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಘಟನೆ. ವಿಮಾನದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರು ಬಚಾವಾಗಿದ್ದಾರೆ. ಇಲ್ಲಾಂದಿದ್ರೆ ಅಗೇನ್ ನಾವು ಅಹಮದಾಬಾದ್ನ ದುರಂತ ನೆನಪಿಸುವಂತಿದೆ ನೋಡಿ. ಎಲ್ಲರೂ ಪ್ಯಾನಿಕ್ ಒಳಗಾಗಿದ್ದಾರೆ. ಎಲ್ಲರನ್ನೂ ಅಲ್ಲಿ ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಈ ರೀತಿ ಎಕ್ಸಿಟ್ ಮಾಡಿಸ್ತಾರೆ. ಅವರಿಗೆ ಕ್ವಿಕ್ ಎಕ್ಸಿಟ್ ಅಂತಾರೆ ಇದನ್ನು. ಸೊ ಅದನ್ನು ಮಾಡಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರನ್ನ ಕೂಡ ಹೀಗೆ ತುರ್ತು ಸಂದರ್ಭದ ಎಕ್ಸಿಟ್ ಮೂಲಕ ಹೊರಗಡೆ ಸೇಫಾಗಿ ಕಳಿಸ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ಆತಂಕದ ವಾತಾವರಣ. ಒಂದು ದಟ್ಟ ಹೊಗೆ ಅಂತೂ ಲ್ಯಾಂಡಿಂಗ್ ಗೇರ್ ಇದ್ದಂತಹ ಭಾಗದಿಂದ ಬರ್ತಾ ಇದೆ. ಸೊ ಅಲ್ಲೇ ಬೆಂಕಿ ಕಾಣಿಸ್ಕೊಂಡಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ತಾಂತ್ರಿಕ ದೋಷ ಯಾವ ರೀತಿ ವಿಮಾನವನ್ನು ಕಾಡಿತ್ತು ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಾಗಿದೆ. ಬಟ್ ಜಗತ್ತಿನಾದ್ಯಂತ ಬೇರೆ ಬೇರೆ ಏರ್ಲೈನ್ಸಿಗೆ ಸಂಬಂಧಪಟ್ಟಂತೆ ಇಂಥ ದುರಂತಗಳಾಗ್ತಾ ಇರೋದು ವಿಮಾನ ಪ್ರಯಾಣದ ಸೇಫ್ಟಿಯಲ್ಲಿ ಎಷ್ಟೊಂದು ಮುಂಜಾಗ್ರತೆಯನ್ನು ಇವರು ವಹಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದ್ದಾರೆ. ನೋಡಬೇಕು, ಇದರಲ್ಲೂ ಇನ್ವೆಸ್ಟಿಗೇಷನ್ ಆಗುತ್ತೆ.